ದಪ್ಪಾಗಲ್ಲ, ತುಂಬ ವೀಕ್ ಇದ್ದೀನಿ ಅಂತೇಳಿ ತುಪ್ಪ, ಮೊಸರು, ಚಪಾತಿ, ಕ್ಯಾಪ್ಸಿಕಮ್ ಪಲ್ಯ. ಸದಾ ತಾಯಿಯ ಒಂದು 4 ಕೈಗಳಲ್ಲಿ ಶಂಖ, ಗದೆ, ಚಕ್ರ ಈ ತಾಯಿಗಳ ಒಂದು ಅಸ್ತ್ರವಾಗಿರುತ್ತವೆ ಅಂತಾನೆ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ನವರಾತ್ರಿಯ ಫೈನಲ್ ಡೇ ಇವತ್ತು, ಓಕೆನಾ? ಇವತ್ತು ಪಿಂಕ್ ಕಲರ್ನ ಧರಿಸಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಆರತಿನೂ ಕೂಡ ಆರತಿ ಮಾಡಿ, ಪೂಜೆ ಮಾಡಿದ್ರೆ ಆರತಿ ಮಾಡಿ ಬಂದಿದ್ದಾಯ್ತು. ಇವತ್ತಿನ ವಿಶೇಷವಾದ ಕಲರ್ ಯಾವುದು ಅಂತಂದ್ರೆ ಪಿಂಕ್, ಅಂದ್ರೆ ಗುಲಾಬಿ ಕಲರ್, ಗುಲಾಬಿಯ ಒಂದು ಬಣ್ಣದ ಒಂದು ಬಟ್ಟೆಯನ್ನ ಎಲ್ಲರೂ ಕೂಡ ಧರಿಸಿದ್ರು, ನಾವು ಕೂಡ ಧರಿಸಿದ್ವಿ. ಇವತ್ತಿನ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಲಾಸ್ಟ್ ಫೈನಲ್ ಡೇದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನವರಾತ್ರಿಯ 9ನೇ ದಿನ ನಾವು ಪೂಜಿಸುವಂತ ದೇವಿಯ ಹೆಸರು ಸಿದ್ಧಿದಾತ್ರಿ ದೇವಿ ಅಂತೇಳಿ. ಇವರು ದುರ್ಗಾ ದೇವಿಯ 9ನೇ ಅವತಾರವಾಗಿದ್ದು ಕಮಲದ ಮೇಲೆ ಕುಳಿತಿರುವಂತ ದೇವಿಯಾಗಿರುತ್ತಾರೆ. ಈ ಸಿದ್ಧಿದಾತ್ರಿ ದೇವಿ ಕಮಲದ ಮೇಲೆ ತುಂಬಾ ಇಷ್ಟಪಟ್ಟವರಿಗೆ ಕಮಲದ ಹೂವು ಅಂತಂದ್ರೆ ತುಂಬಾನೇ ಪ್ರಿಯವಾದದಂತಾನೆ ಹೇಳ್ಬೋದು. ದಿನ ಬಣ್ಣ ಗುಲಾಬಿ ಕಲರ್. ಸಿದ್ಧಿದಾತ್ರಿ ದೇವಿಗೆ ಕಮಲದ ಮೇಲೆ ಕುತ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟವಾದ ಒಂದು ವಾಹನ ತರ ಆ ತಾಯಿ ಕುಳಿತಿರೋ ಅಂತದ್ದು. ಬೇರೆ ಎಲ್ಲಾ ದೇವರುಗಳಿಗೆ ಸಿಂಹ, ಇಲ್ಲಿ ಈ ತರ ಎಲ್ಲ ಒಂದು ಪ್ರಾಣಿಗಳನ್ನ ವಾಹನವಾಗಿ ಪಡ್ಕೊಂಡ್ರೆ, ಈ ತಾಯಿ ಸಿದ್ಧಿದಾತ್ರಿ ದೇವಿ ಕಮಲದ ಮೇಲೆ ಕುಳಿತಿರೋ ಅಂತ ಸಿದ್ಧಿದಾತ್ರಿ ದೇವಿ. ಈ ತಾಯಿಯು 4 ಕೈಗಳನ್ನು ಹೊಂದಿದ್ದು ಸದಾ ತಾಯಿಯ ಒಂದು 4 ಕೈಗಳಲ್ಲಿ ಶಂಖ, ಗದೆ, ಚಕ್ರ ಈ ತಾಯಿಗಳ ಒಂದು ಅಸ್ತ್ರವಾಗಿರುತ್ತವೆ ಅಂತಾನೆ ಹೇಳ್ಬೋದು. ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಧ್ಯಾನದ ಮೂಲಕ ಎಲ್ಲಾ ರೀತಿಯ ಸಿದ್ಧಿಗಳನ್ನು, ಧ್ಯಾನ, ಜ್ಞಾನ, ಶಕ್ತಿ ಹಾಗೂ ಮೋಕ್ಷವನ್ನು ಕರುಣಿಸುತ್ತಾಳೆ ಈ ತಾಯಿ ಎನ್ನುವ ನಂಬಿಕೆ ಇದೆ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಸಿದ್ಧಿದಾತ್ರಿ ದೇವಿಯ ಒಂದು ಪೂಜೆಯ ಮುಖಾಂತರ ಇವತ್ತಿನ ಒಂದು ನವರಾತ್ರಿ ಪೂಜೆ ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು. ಇವತ್ತಿಗೆ ಈ ಒಂದು ನವರಾತ್ರಿಯ ಒಂದು ಬೆಳಗಿನ ಜಾವ ಎದ್ದೇಳೋದು, ಪೂಜೆ ಮಾಡೋದು ಎಲ್ಲಾನು ಕಂಪ್ಲೀಟ್ ಆಯ್ತು. ನಾಳೆ ಬಂದು ಹಬ್ಬ ಇರುತ್ತೆ, ನಾಳೆನೂ ಕೂಡ ಖಂಡಿತ ವ್ಲಾಗ್ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಶೇಷವಾದ ದಿನದ ಒಂದು ಸಿದ್ಧಿದಾತ್ರಿ ದೇವಿಯ ಬಗ್ಗೆ ನನಗೆ ತಿಳಿದಿರೋ ಪ್ರಕಾರ, ನನಗೆ ತಿಳಿದಿರೋ ಮಟ್ಟಿಗೆ ಚಿಕ್ಕ ಪುಟ್ಟದಾಗಿ ಹೇಳ್ಕೊಂಡು ಹೋಗಿದ್ದೀನಿ. ಓಕೆನಾ? ಇವತ್ತಿನ ವಿಶೇಷವಾದ ಒಂದು ದೇವಿಯ ಪೂಜೆ ಮಾಡಿದ್ದಾಯ್ತು ಅಂತಾನೆ ಹೇಳ್ಬೋದು. ಇವತ್ತಿನ ದಿನದಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ, ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ವಿವರಿಸ್ತಾ, ತಕ್ಕ ಮಟ್ಟಿಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಬನ್ನಿ ನಮ್ಮ ಕೂಕು ಏನು ಮಾಡ್ತಾಳೆ ಹೋಗಿ ನೋಡೋಣ. ಇವತ್ತು ನಾನು ಪೂಜೆ, ಎಡಿಟಿಂಗು ಇದೆಲ್ಲನೂ ಕೂಡ 3 ಗಂಟೆಯಿಂದ ಎದ್ದು ಇದೆಲ್ಲ ಕೆಲಸನೂ ಮಾಡೋದಕ್ಕಾಗಿ ನಾನು ಮಾತ್ರ ಅಡುಗೆ ಮಾಡ್ತಾ ಇಲ್ಲ. ನಮ್ಮ ಕೂಕುನೇ ಅಡುಗೆ ಮಾಡ್ತಾಳೆ. ಏನು ಅಡುಗೆ ಮಾಡ್ತಾಳೆ, ಏನು ಅಂತ ನೋಡಿಕೊಂಡು, ಹಾಗೆ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ನಾನು ಮಾಡೋಂಥ ರೀತಿ ನೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಇವತ್ತಿನ ಒಂದು ಸ್ಪೆಷಲ್ ಆಗಿ ನಾನು ಕ್ಯಾಪ್ಸಿಕಮ್ ಪಲ್ಯನೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹೇಗೆ ಮಾಡಿದೆ ಏನು ಅಂತೇಳಿ ಹಿಂದೆ ಮಾಡಿದಂಥ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಅದಕ್ಕೂ ಮುಂಚೆ ಕೂಕು ಏನು ಮಾಡ್ತಾಳೆ ಬನ್ನಿ ನೋಡ್ಕೊಂಬರೋಣ. ಕೂಕು ಏನು ಮಾಡ್ತಾ ಇದೆಯಾ? 1-2 ಪಾತ್ರೆಗಳು ತೊಳಿತಾ ಇದೆ. ಪಾತ್ರೆ ಯಾಕೆ ತೊಳಿದೆ? ನಾನು ತೊಳಿತೀನಿ, ತೊಳಿಬೇಡ. ಏನಾಯ್ತು ಬಿಡು, ತೊಳೆದೆ. ಏನು ತೊಳಿಬೇಡ. ನನಗೆ ಹೊಟ್ಟೆ ಹಶು ಫ್ರೆಂಡ್ಸ್, ಏನು ಗೊತ್ತಾ, ಹೊಟ್ಟೆ ಹಶು ತುಂಬಾನೇ ಹೊಟ್ಟೆ ಹಶು ಆಗಿರೋ, ಸುಸ್ತು ಸಂಕಟ ಆಗೋದು. ಏನಂತಂದ್ರೆ ಮ್ಯಾನೇಜ್ ಮಾಡೋದಕ್ಕೆ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು, ಮತ್ತೆ ಎಡಿಟಿಂಗು, ವ್ಲಾಗು, ಅದು ಟೈಮಿಂಗ್ ಸರಿಯಾಗಿ ಅಪ್ಲೋಡ್ ಮಾಡೋದು ಇದೆಲ್ಲ ಇತ್ತು. ಹಂಗಾಗಿ ಕೂಗೋಗಿ ಹೇಳಿದೆ, ಅದು ಚಿತ್ರಾನ್ನ ಮಾಡ್ತೀನಿ ಅಂತ ಏನು ಮಾಡಿದೆ ಬನ್ನಿ ನೋಡೋಣ. ಹಾಯ್, ಗುಡ್ ನೈಸ್. ಈಗ ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ನೋಡಿ ಫ್ರೆಂಡ್ಸ್, ನನಗೇನು ಕೇಳಿಲ್ಲ. ಎಷ್ಟು ಹಾಕಬೇಕು, ಎಷ್ಟು ಬಿಡಬೇಕು, ಈರುಳ್ಳಿ ಎಷ್ಟು ಹಾಕಬೇಕು, ಹಸಿಗೆ ಎಷ್ಟು ಹಾಕಬೇಕು ಅಂತ ಕೇಳಿಲ್ಲ ಅವಳು, ಹಂಗೆ ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಇವಾಗ ಹೋಗಿ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡಿದೆ ಏನು ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬೇಡಿ ಫ್ರೆಂಡ್ಸ್. ನಾನಿಲ್ಲಿ ಈ ಒಂದು ಕ್ಯಾಪ್ಸಿಕಮ್ನಿಂದ ಪಲ್ಯ ಮಾಡ್ತಾಯಿದ್ದೀನಿ. ಇಂಚೆನೂ ಕೂಡ ಮಾಡಿದ್ದೆ. ಇಂಚೆ ಅಂತಂದರೆ ಹಳೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿರೋಂಥದ್ದು. ಸಿಂಪಲ್ಲಾಗಿ ಯಾವುದೇ ಒಂದು ಮಸಾಲೆ ಇಲ್ಲದೇನೂ ಕೂಡ ಈ ಒಂದು ಪಲ್ಯ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಫುಲ್ಲಾಗಿರುತ್ತೆ ಅಂಥೇಳಿ ನಾನು ತುಂಬ ಇಷ್ಟಪಡ್ತೀನಿ. ಬಟ್ ಆದರೆ ಇದಕ್ಕೆ ಸ್ವೀಟ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಇದು ಖಾರ ಅಲ್ವಾ, ಸ್ವಲ್ಪ ಅಂದರೆ ಇದರಲ್ಲಿ ಖಾರ ಇಲ್ದಿದ್ರೂ ಕೂಡ ಮೆಣಸಿಕಾಯಿ ಅಂತ ಒಂದು ನಾವೇನೇ ಒಂದು ಎಣ್ಗಾಯಿ ಈ ಥರದ್ದೆಲ್ಲ ಏನೇ ಮಾಡಿದ್ರೂ ಮೆಣಸಿಕಾಯಿ ಐಟಮಲ್ಲಿ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡಿದರೆ ಅದು ಖಾರನ ಅವಾಯ್ಡ್ ಮಾಡುತ್ತೆ, ಹಾಗೆ ಟೇಸ್ಟ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಅಲ್ಲಿ ಬಿಳಿದು ಪಲ್ಪ್ ಥರದ್ದು ಸ್ವಲ್ಪ ಸೈಡಿಗೆ ಎತ್ತಿಟ್ಟಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕೋಣ, ಸಮಥಿಂಗ್ ಸ್ಪೆಷಲ್ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಹಸಿರುಗಾಯಿ ಹಾಕೋದಕ್ಕಿಂತ ಹಸಿರುಗಾಯಿ ಹಾಕಿದರೂ ಕೂಡ ಮಿಕ್ಸಿಗೆ ಮಸಾಲೆಗೆ ಇದನ್ನು ಈ ಪಲ್ಪ್ ಥರ ಏನು ಬಂದಿದೆ ಅಲ್ವಾ, ಈ ಒಂದು ಕ್ಯಾಪ್ಸಿಕಮ್ ಒಳಗಡೆ ವೈಟ್ ಅಂದು ಅದನ್ನು ತೆಗ್ದುಬಿಟ್ಟು ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕೋವಂಥದ್ದು. ಅದಕ್ಕೆ ಗೋಡಂಬಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಬರುತ್ತೆ, ಯಾಕಂದರೆ ನಾವು ಕಾಯಿ ಎಲ್ಲ ಹಾಕೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಈ ಒಂದು ಪಲ್ಯಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊತಾ ಇದ್ದೀನಿ ಈ ಒಂದು ಜಾರ್ಗೆ ಅಂತಂದರೆ, ನೋಡಿ ಈ ಒಂದು ಏನಿದೆ ಅಲ್ವಾ, ಕ್ಯಾಪ್ಸಿಕಮ್ ಒಳಗಡೆ ಈ ಥರದ್ದು ಇರುತ್ತಲ್ವಾ, ಈ ಒಂದು ಸೀಡ್ಸ್ನು ಕೂಡ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಹಂಗೆ ಹೆಚ್ಚಿ ಕೂಡ ನಾನು ಒಗ್ಗರಣೆಗೆ ಹಾಕ್ಬೋದಾಗಿತ್ತು, ಸುಮ್ಮನೆ ನುಸಿ ಇವೆಲ್ಲ ಸುಮ್ಮನೆ ಹಾಗಾಗಿ ಕಾಣುತ್ತೆ, ಚೆನ್ನಾಗಿ ಅನ್ಸಲ್ಲ ಅಂತೇಳ್ಬಿಟ್ಟು, ಇದು ಟೇಸ್ಟ್ ಬೇರೆ ವೈಸ್ ಇರುತ್ತೆ, ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ಫುಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ನೋಡಿ, ಹಾಗೆ ಈರುಳ್ಳಿ, ಹಸಿರುಗಾಯಿ, ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಹಸಿರುಗಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಟೊಮೊಟೊ, ಇದು ಒಗ್ಗರಣೆಗೆ ಹೆಚ್ಕೊತೀನಿ. ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ. ಇದಕ್ಕೆ ಯಾವುದೇ ಒಂದು ಮಸಾಲೆ ಹಾಕೋದಿಲ್ಲ, ಓಕೆನಾ ಫ್ರೆಂಡ್ಸ್. ಇಲ್ಲಿ ಟೊಮೊಟೊ ಆಪ್ಷನಲ್ಲು, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಹುಣಸೆಹಣ್ಣಾದರೂ ಹಾಕೋಬೋದು, ಇಲ್ಲ ನಿಂಬೆಹಣ್ಣು ರಸನಾದರೂ ಹಾಕೋಬೋದು, ಇಲ್ಲಾಂದರೆ ಟೊಮೊಟೊ ನಿಂಬೆಹಣ್ಣು ಹುಣಸೆಹಣ್ಣು ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ. ಫ್ರೆಂಡ್ಸ್, ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕೊಂಡಿದ್ದೀನಿ, ಈ ಥರ ಪೇಸ್ಟ್ ಆಗಿದೆ, ಒಂದು ಹನಿ ಕೂಡ ನೀರು ಹಾಕಿಲ್ಲ, ಈ ಥರ ಪೇಸ್ಟ್ ಆಗಿದೆ, ಓಕೆನಾ. ಇವಾಗ ಒಗ್ಗರಣೆ ಹಾಕ್ಕೋಬೇಕು, ಇವಾಗ ಇದನ್ನು ಹೆಚ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿ ಇದಕ್ಕೆ ಒಂದು ಬಾಣಲಿನ ಇಟ್ಟು ನಾನಿವಾಗ ಒಗ್ಗರಣೆ ಹಾಕ್ತಿರೋ ಅಂಥದ್ದು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಲಿ ಆಯಿಲ್ ಹಾಕಿರೋ ಕೂಡ ತುಂಬ ಟೇಸ್ಟಿಯಾಗಿ ಪಲ್ಯಗಳು ಏನೆಲ್ಲ ಮಾಡ್ತೀವಲ್ವ, ಈ ಎಣ್ಗಾಯಿ, ಆಲೂಗಡ್ಡೆ ಪಲ್ಯ ಅಥವಾ ಈ ಕ್ಯಾಪ್ಸಿಕಮ್ ಪಲ್ಯ, ನಾವೇನೇ ಪಲ್ಯ ಮಾಡಿದ್ರೂ ಕೂಡ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಆಯಿಲ್ ಹಾಕಿ ಅದು ಆಯಿಲ್ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆಲ್ಲ ಚಿಟಪಟ ನಂತರ ನಾನಿವಾಗ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಫ್ರೈ ಅಂದರೆ ತುಂಬ ಕ್ರಿಸ್ಪಿ ಆಗೋ ಥರ ಅಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಸ್ಮೂತ್ ಆಗೋ ಥರ ಬೇಯಿಸ್ಕೋಬೇಕು. ಒಂದು 5 ನಿಮಿಷನಾದರೂ ಬೇಯಿಸ್ಕೋಬೇಕು, 5 ರಿಂದ 6 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ನಾನು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು, ಅಲ್ಲೇ ಅದು ಮೆತ್ತಗೆ ಬೆಂದಿರೋ ಥರ ಒಂಥರ ಅದರ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ, ಅಂದರೆ ಬೆಂದಿದೆ ಅದು ಆಲ್ರೆಡಿ. ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೇಯೋದಿಲ್ಲ, ಹಂಗಾಗ್ಬಿಟ್ಟು ಅದು ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಇವಾಗ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಮಸಾಲೆನ ಆ್ಯಡ್ ಮಾಡೋ ಅಂಥದ್ದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ಒಂದು ಗರಂ ಮಸಾಲ, ಚಕ್ಕೆ, ಲವಂಗ, ಪುದೀನ, ಶುಂಠಿ ಈ ಥರದ್ದು ಏನೂ ಇಲ್ಲ. ಈ ಸಿಂಪಲಾಗಿ ಮನೇಲಿ ಇರೋಂಥ ಒಂದು 3 ರಿಂದ 4-5 ಐಟಮ್ಸ್ ಇರ್ತಾವೆ ಅಷ್ಟೇ. ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ, ಈ ಥರ. ಟೊಮೊಟೊ ಆಪ್ಷನಲ್ಲೂ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಓಕೆನಾ. ಆಗದಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ನಾನು ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಡ್ ಮಾಡಿ ಅದು ಉಪ್ಪೊಳಗೆ ಫಸ್ಟು ಅದು ಕ್ಯಾಪ್ಸಿಕಮ್ ಚೆನ್ನಾಗಿ ಹೊಂದ್ಕೊಳ್ಳೋ ಅಷ್ಟು ಬೇಯಬೇಕು. ಬೆಂದ ನಂತರ ನಾನು ಈ ಮಸಾಲೆನ ಆ್ಯಡ್ ಮಾಡಿರೋಂಥದ್ದು ಆ್ಯಡ್ ಮಾಡಿ ನೆಕ್ಸ್ಟ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು 5 ನಿಮಿಷ ಬೇಯಿಸಿ ನಂತರ ನಾನು ನೀರು ಹಾಕೋಂಥದ್ದು ಫ್ರೆಂಡ್ಸ್. ಅಂದರೆ ಮಸಾಲೆಗೆ ಸ್ವಲ್ಪ ಜಾರಿಗೆ ನೀರು ಹಾಕಿ ಕಮ್ಮಿ ಕ್ವಾಂಟಿಟಿಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪಲ್ಯಕ್ಕೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಗಿದೆ ಅಂತ. ಒಂದು 5 ರಿಂದ 6-7 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು. ಆಲ್ರೆಡಿ ಬೆಂದಿದೆ ಕ್ಯಾಪ್ಸಿಕಮ್, ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಅದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಪೀಸಷ್ಟು ಒಂದು ಬೆಲ್ಲ ಹಾಕಿರೋಂಥದ್ದು, ಅದು ಉಂಡೆ ಬೆಲ್ಲ ಹಾಕಿರೋದ್ರಿಂದ ನಾನು ಅದನ್ನು ಹಂಗೆ ಸ್ಮ್ಯಾಶ್ ಮಾಡ್ತಾ ಇದ್ದೆ. ನೋಡಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಅರ್ಶಿನ ನೀವು ನೋಡಿರೋ ಪ್ರಕಾರ ನಾನು ಅರ್ಶಿನ ಆ್ಯಡೇ ಮಾಡಿಲ್ಲ. ತುಂಬ ಚೆನ್ನಾಗಿ ಕಲರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಒಂಥರ ವೆರೈಟಿ ಕಲರಲ್ಲಿ ಪಲ್ಯ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಹೋಟ್ಲಲ್ಲಿ ವೆರೈಟಿ ಪಲ್ಯ ಕೊಡ್ತಾರಲ್ವ, ಒಂಥರ ಚೆನ್ನಾಗಿರುತ್ತೆ. ಗ್ರೀನ್ ಪಲ್ಯ ಹೆಂಗೆ ಮಾಡ್ತಾರಪ್ಪ ಈ ಥರ ನಾವು ಹೆಂಗೆ ಮಾಡೋದು ಅಂತಲೇ ನಾವು ಕೆಲವೊಂದು ಸಲ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಆ ಥರ ಥಿಂಕ್ ಮಾಡ್ತಾಯಿದ್ದೆ. ಹೋಟೆಲಲ್ಲಿ ಊಟ ಮಾಡುವಾಗ ಕಲರ್ ಪಲ್ಯ ಇದ್ದಾಗ, ಅಂದರೆ ಗ್ರೀನ್ ಕಲರ್ ಇತ್ತು ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಹಂಗಾಗಿ ನನಗೆ ಈ ಕಲರ್ ಇರೋಂಥ ಪಲ್ಯ, ಅಂದರೆ ಗ್ರೀನಿಶ್ ಆಗಿರೋಂಥ ಪಲ್ಯ ನನಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಕಲರ್ ಬರ್ತಿತ್ತು, ಬಟ್ ಆದರೆ ನಾನು ಹಾಕಲಿಲ್ಲ. ಇದು ಬರೀ ಗ್ರೀನಿಶ್ ಆಗಿ ಈ ಥರನೇ ಇರಲಿ ಅಂತೇಳ್ಬಿಟ್ಟು ಇದಕ್ಕೆ ಗೋಡಂಬಿ ಬೇರೆ ಹಾಕಿದ್ದೀವಲ್ವ, ಒಂಥರ ತುಂಬ ಚೆನ್ನಾಗಿ ಕಲರು ಕೊಡುತ್ತೆ, ಹಾಗೆ ಒಂಥರ ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ನೀವು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಗೋಡಂಬಿ ಹಾಕಿರೋದ್ರಿಂದ, ಕಾಯಿ ಹಾಕೋದಕ್ಕಿಂತ ಈ ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗೇ ಒಂಥರ ಒಳ್ಳೆ ತಿಕ್ನೆಸ್ಸು ಬರುತ್ತೆ, ಹಾಗೆ ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾವು ಡೈಲಿ ಡ್ರೈ ಫ್ರೂಟ್ಸ್ ತಿಂದೇ ಇದ್ದರೆ ಈ ರೀತಿನಾದರೂ ನಾವು ಈ ಡ್ರೈ ಫ್ರೂಟ್ಸ್ನ ನಾವು ಹೊಟ್ಟೆಗೆ ಸೇವನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ಹಸಿವಾಗಿದೆ, ಫಸ್ಟು ಊಟ ಮಾಡಿಬಿಟ್ಟು ನೆಕ್ಸ್ಟು ಮಿಕ್ಕಿದ ಕೆಲಸ. ದಪ್ಪಾಗ ತುಂಬ ವೀಕ್ ಇದ್ದೀನಿ ಅಂತೇಳಿ ತುಪ್ಪ, ಮೊಸರು, ಚಪಾತಿ, ಕ್ಯಾಪ್ಸಿಕಮ್ ಪಲ್ಯ. ಬನ್ನಿ ಊಟ ಮಾಡೋಣ.
ಫ್ರೆಂಡ್ಸ್, ಇವಾಗ ಕ್ಯಾಪ್ಸಿಕಮ್ ಪಲ್ಯ, ಮೊಸರು ಹಾಗೆ ತುಪ್ಪದ ಜೊತೆ ನಾನು ಚಪಾತಿನ ತಿಂದಿದ್ದಾಯಿತು. ತುಂಬಾ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನಗೆ ಇಷ್ಟ ಆಗೋವಂಥದ್ದು ಅಥವಾ ಟೇಸ್ಟಿಫುಲ್ ಆಗಿರೋಂಥದ್ದು, ನನಗೆ ಇಷ್ಟ ಆಗೋವಂಥದ್ದಲ್ಲ, ನನಗೆ ಇಷ್ಟ ಆದರೂ ಅದು ತುಂಬಾ ಟೇಸ್ಟಿಫುಲ್ ಆಗಿರೋಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥದ್ದು. ನನಗೆ ಇಷ್ಟ ಆಗಿದ್ದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲ. ಫ್ರೆಂಡ್ಸ್, ನನ್ನ ಒಂದು ಔಟ್ಫಿಟ್ಟಿಂಗ್ ಈಗಿದೆ ನೋಡಿ. ಇವತ್ತಿನ ಒಂದು ಬಟ್ಟೆ ನಾನು ಇದನ್ನು ವೇರ್ ಮಾಡಿದ್ದಂಥದ್ದು. ಕೂಕು ಇದನ್ನು ವೇರ್ ಮಾಡಿದ್ದಾಳೆ. ಬಟ್ಟೆ ಅವಳದು ದೇವಸ್ಥಾನಕ್ಕೆ ಹೋಗಿದ್ದು ಹಂಗೆ ಇದೆ. ನಾನು ಮುಖ ಬಂದಮೇಲೆ ವಾಶ್ ಮಾಡ್ಕೊಂಡು, ಅಂದರೆ ಬಂದಮೇಲೆ ಅಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹಾಗಾಗಿ ಹೋಗಿದೆ. ಇಲ್ಲಿದೆ ನೋಡಿ, ಇಲ್ಲಿದೆ, ದೇವಸ್ಥಾನದಿಂದ ಇಟ್ಕೊಬಂದಿರೋಂಥದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ. ಆದರೆ ಒಳ್ಳೆ ರೀತಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಕುಕ್ಕು ಬಾಯ್ ಹೇಳ. ಬಾಯ್. ಕುಕ್ಕು ಅಡುಗೆ ಮಾಡಿದಾಳೆ, ನಾವು ಊಟ ಮಾಡಬೇಕು ಫ್ರೆಂಡ್ಸ್. ಹೊಟ್ಟೆ ತುಂಬ ಹಶ್ವಾಗಿದೆ ನನಗೆ. 7 ಗಂಟೆಗೆ ಹೊಟ್ಟೆ ಹಶ್ವಾಗಿದೆ, ಯಾಕೋ ಗೊತ್ತಿಲ್ಲ. ಹೊಟ್ಟೆ ತುಂಬ ಹಶ್ವಾಗುತ್ತೆ ಅಂತಂದರೆ ಇಂಚೆ ಹೇಳ್ಕೊಂಡಿದ್ದೆ ಹಶ್ವಾಗಲ್ಲ ಅಂತ. ಬಟ್ ಇವಾಗ ಹಶ್ವಾಗ್ತಿದೆ, ತುಂಬ ವೀಕ್ ಆಗಿದ್ದೀನಲ್ವ, ಹಾಗಾಗಿ ತುಪ್ಪ ಗಿಪ್ಪ ಎಲ್ಲ ತಿಂತಾಯಿದ್ದೀನಿ ಚೆನ್ನಾಗಿ ದಪ್ಪ ಆಗೋಣ ಅಂತ ಹೇಳ್ಬಿಟ್ಟು.